ಇಲ್ಲಿ ಗುರುಗಳು ಬರೋಕಿನ ಮುಂಚೆ ಸುಮಾರು ಜನ ಹೆಣ್ಮಕ್ಳನ್ನ ಮಾತಾಡಿಸ್ಕೊಂಡು ಕೂತ್ಕೊಂಡಿದೆ. ಎಲ್ಲರೂ ಕೂಡ ತವ್ರ ಮನೆಗೆ ಬಂದಿರುವಂತಹ ಸಂತೋಷವನ್ನ ವ್ಯಕ್ತಪಡಿಸಿದ್ರು. ಈ ತಾನೇ ನನಗಿನ ಮುಂಚೆ ಮಾತಾಡುವಾಗ ಊರಿನ ಗ್ರಾಮಸ್ಥರು ಕೂಡ ಅದೇ ಹೇಳಿದ್ರು, ಹೆಣ್ಮಕ್ಳು ಕೊಂಡ್ಕಂತ ತವ್ರ ಮನೆಗೆ ಬರ್ತಾರೆ ಅಂತ. ಸೊ ಇಲ್ಲಿರುವಂತಹ ಹೆಣ್ಮಕ್ಳು ಕೂಡ ಸುಣಿಗೆರೆ ಅಂದ್ರೆ ನನಗೆ ನಮ್ಮ ತಂದೆಯವ್ರ ಕಡೆಯಿಂದ ಸಂಬಂಧ ಕೂಡ ಆಗುತ್ತೆ. ನಮ್ಮ ಅತ್ತೆಯವರು ಕೂಡ ಇದೇ ಊರಿನಲ್ಲಿ ಮದುವೆ ಆಗಿದ್ದಾರೆ. ಸೊ ಈ ಊರಿಗೆ ಚಿಕ್ಕವಳಿದ್ದಾಗ ಒಂದೆರಡು ಸಲ ಬಂದಿರೋ ನೆನಪಿದೆ ನನಗೆ. ಅದಾದ್ಮೇಲೆ ಚುನಾವಣೆ ಸಂದರ್ಭದಲ್ಲಿ ಬಂದು ಹೋಗಿದ್ದೀನಿ. ಇವತ್ತು ವೀರಭದ್ರೇಶ್ವರ ಸ್ವಾಮಿ ಅಂದ್ರೆ ನನ್ನ ತವ್ರ ಮನೆ, ನಮ್ದು ಕೂಡ ಅವರುಗಳ ವೀರಭದ್ರೇಶ್ವರ ಸ್ವಾಮಿ ಮನೆದೇವರಾಗಿತ್ತು. ಸೊ ಅದರಿಂದ ಮೊನ್ನೆ ಕೆಂಡ ವೀರಭದ್ರೇಶ್ವರ ಸ್ವಾಮಿ, ಇಲ್ಲೂ ಕೆಂಡ ಹಾಕ್ತೀರ? ಕೆಂಡ ಹೋಗ್ಲಿ ಎಲ್ಲ ಇರುತ್ತಲ್ಲ. ಸೊ ಕೆಂಡದ ಸಮಯದಲ್ಲಿ ಸಮರ್ಥ ನನ್ನ ಮಗ ಮೊನ್ನೆ ದಾವಣಗೆರೆ ದಕ್ಷಿಣ ಕ್ಷೇತ್ರದಿಂದ ಚುನಾವಣೆಯಲ್ಲಿ ಅವರು ಕೂಡ ಸ್ಪರ್ಧಿಸಿದ್ರು. ಮತ್ತೆ ಮಲ್ಲಿಕಾರ್ಜುನ್, ನಾನು ಕೂಡ ಸುಮಾರು ವರ್ಷ ಕೆಂಡ ತುಳಿದಿದ್ದೇನೆ. ಈಗ ಕೆಲವು ವರ್ಷಗಳಿಂದ ಬಿಟ್ಟಿರೋದು. ಆದ್ರಿಂದ ಇವತ್ತಿನ ಕಾರ್ಯಕ್ರಮದಲ್ಲಿ ವೀರಭದ್ರೇಶ್ವರ ಸ್ವಾಮಿಯವರ ಕೃಪೆ ಆಶೀರ್ವಾದ ಇರುವಂತಹ ಎಲ್ಲ ಗ್ರಾಮಸ್ಥರ ಇರಲಿ. ನಾವು ಕೂಡ ನಮ್ಮ ಜವಾಬ್ದಾರಿಯನ್ನ, ಅದು ಒಬ್ಬ ಗೃಹಿಣಿಯ ಜವಾಬ್ದಾರಿ ಇರ್ಬೋದು, ಸಾಮಾಜಿಕ ಜವಾಬ್ದಾರಿಯನ್ನ ಎಲ್ಲರೂ ಕೂಡ ಚೆನ್ನಾಗಿ ಗುರುಗಳ ಒಂದು ಆಶೀರ್ವಾದ ಮಾರ್ಗದರ್ಶನದಿಂದ ಮಾಡುವಂತೆ ದೇವರು ನನಗೆ ಆ ಶಕ್ತಿ ಕೊಡ್ಲಿ ಅಂತ ಬೇಡ್ಕೊಳ್ತೀನಿ. ಈ ತಾನೇ ಮಳೆ ಬಗ್ಗೆ ಕೂಡ ಮಾತಾಡಿದ್ವಿ. ಚನ್ನಗಿರಿ ಕ್ಷೇತ್ರದಲ್ಲಿ ಇರುವಂತಹ ನಮ್ಮ ಸಾಸಿವೆಹಳ್ಳಿ ಏಕ ನೀರಾವರಿ ಯೋಜನೆಯಲ್ಲಿ ಪೈಪ್ಲೈನ್ ಬಗ್ಗೆ ಮಾತಾಡಿದ್ರು. ಬಸವರಾಜ್ ಅವರು ಕೂಡ ಅದು ಸಂಪೂರ್ಣ ಮಾಹಿತಿ ಇರುತ್ತೆ. ಇಲ್ಲಿರುವ ಶಾಸಕರಾಗಿ ಇಲ್ಲಿರುವಂತಹ ಪೈಪ್ಲೈನ್ ಬಗ್ಗೆ ಅದು ಇನ್ನ ವ್ಯವಸ್ಥಿತವಾಗಿ ಆಗಲಿ ಅಂತ ಅವ್ರ ಬೇಡಿಕೆ ಇದೆ. ಆದ್ರಿಂದ ಬಸವರಾಜ್ ಅವರು ಮತ್ತೆ ಉಸ್ತುವಾರಿ ಸಚಿವರು ಮಲ್ಲಿಕಾರ್ಜುನ್ ಅವರು ನಮ್ಮ ಗಮನದಲ್ಲೂ ಇದೆ. ಬರುವಂತಹ ದಿನಗಳಲ್ಲಿ ನಮ್ಮ ಗುರುಗಳಂತೂ ಆಧುನಿಕ ಭಗೀರಥರು ಅಂತ. ಬೆಳಿಗ್ಗೆ ಗುರುಗಳೇ, ನಾನು ಮಾಯಕೊಂಡ ಕ್ಷೇತ್ರಕ್ಕೆ ಹೋಗಿದ್ದೆ. ಅಲ್ಲಿ ಕೂಡ ಎಲ್ಲರೂ ನಮ್ಮ 22 ಕೆರೆ ಯೋಜನೆಯ ಬಗ್ಗೆ ಎಲ್ಲ ರೈತರು ಸಂತೃಪ್ತಿ ವ್ಯಕ್ತಪಡಿಸಿದ್ರು. ಮತ್ತೆ ಈಗಾಗಲೇ ನಿಮ್ಮ ಮಾರ್ಗದರ್ಶನದಲ್ಲಿ ಏನು ಸರ್ಕಾರದಿಂದ ಮೊದಲನೇ ಫೇಸಿನ ಅಮೌಂಟ್ ರಿಲೀಸ್ ಆಗಿದೆ. ಒಳ್ಳೆ ಗುಣಮಟ್ಟದ ಪೈಪ್ಲೈನ್ ಕಾಮಗಾರಿಗೆ ಈಗಾಗಲೇ ಟೆಂಡರ್ ಪ್ರಕ್ರಿಯೆ ಕೂಡ ಆಗಿದೆ ಅಂತ ಎಲ್ಲ ರೈತರು ಹರ್ಷ ವ್ಯಕ್ತಪಡಿಸಿದ್ದಾರೆ. ಇದೇ ರೀತಿ ನಮ್ಮ ಗುರುಗಳು ಎಲ್ಲ ರೀತಿಯಲ್ಲಿ ಮಠದಲ್ಲಿ ಧಾರ್ಮಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ನಮ್ಮ ಶಿವಶರಣರ ವಚನಗಳನ್ನ ನಾವು ದಿನನಿತ್ಯದ ಬದುಕಿನಲ್ಲಿ ಪಾಲಿಸಬೇಕು ಅಂತ. ಈ ತರ ಪುಟಾಣಿ ಮಕ್ಕಳು ಬಂದಿದ್ರು, ನೋಡಿದ್ರೆ ನೀವೆಲ್ಲ ಹೆಣ್ಮಕ್ಳು ಬಂದು ಹಾಡು ಹೇಳಿದಾಗ ಗುರುಗಳವ್ರಿಗೆ ಏನ್ ಹೇಳಿದ್ರು, ಒಂದು ಆ್ಯಪ್ ಇದೆ ಅಲ್ವಾ, ನಮ್ಮ ಗುರುಗಳೇ ಆ ಆ್ಯಪ್ ನ ಅವರೇ ಪೂರ್ತಿ ಡಿಸೈನ್ ಮಾಡಿರೋದು. ಪ್ರತಿಯೊಂದು ವಚನ ಸಾಹಿತ್ಯದಲ್ಲಿ ಬರುವಂತಹ ಸುಮಾರು ವಚನಗಳನ್ನ ಈ ಒಂದು ಆ್ಯಪ್ ನಲ್ಲಿ ಅವರು ಕನ್ನಡ ಭಾಷೆ, ಆಂಗ್ಲ ಭಾಷೆನಲ್ಲಿದೆ, ವಚನ ಬರೆದಿದ್ದಾರೆ. ಜೊತೆಗೆ ಹಾಡು ಕೂಡ ಇದೆ. ಮತ್ತೆ ಆ ವಚನದ ಒಂದು ಸಂಪೂರ್ಣ ಮಾಹಿತಿ ಕೂಡ ಅದರಲ್ಲಿದೆ. ಇದನ್ನ ಈ ಮಕ್ಕಳಿಗೆ ತೋರಿಸ್ಕೊಟ್ಟಿದ್ದಾರೆ. ಹೋಗ್ತಾನೆ ಎಲ್ಲ 5 ಜನ ಹೆಣ್ಮಕ್ಳಿದ್ದಾರೆ. ಅವ್ರ ಹತ್ರನೇ ದೀಪ ಹಚ್ಚಿ, ನಾವ್ ಯಾರು ವೇದಿಕೆ ಮೇಲೆ ನಾವು ಉದ್ಘಾಟಕರಲ್ಲ, ಇವತ್ತು ಹೆಣ್ಮಕ್ಳಿಂದಲೇ ಗುರುಗಳು ಉದ್ಘಾಟನೆ ಮಾಡಿಸಿದ್ದಾರೆ. ಮುಂದಿನ ನೀವು ತವ್ರ ಮನೆ ಮತ್ತೆ ಗಂಡನ ಮನೆ ಮತ್ತೆ ಸಮಾಜದ ದೀಪವನ್ನು ಬೆಳಗಿಸುವಂತಹ ಹೆಣ್ಮಕ್ಳು ನೀವು. ನಿಮ್ಮ ಭವಿಷ್ಯ ಮತ್ತು ಮುಂದಿನ ಜೀವನ ಕೂಡ ಇದೇ ರೀತಿ ಇರಲಿ ಅಂತ ಗುರುಗಳು ಕೂಡ ಅವರಿಗೆ ಆಶೀರ್ವಾದ ಮಾಡಿದ್ದಾರೆ. ಮತ್ತು ಗುರುಗಳು ಹೇಳುವಂತೆ ಮತ್ತು ನಮ್ಮ ವಚನಕಾರರು ಏನು ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ಬಗ್ಗೆ ಹೇಳ್ತಾರೆ. ಇವತ್ತು ಇಷ್ಟು ಒಳ್ಳೆ ದೇವಸ್ಥಾನ ಕಟ್ಟಿದ್ದೀರಾ, ಎಲ್ಲ ಗ್ರಾಮಸ್ಥರು ಸೇರಿ ಕಟ್ಟಿದ್ದೀರಾ, ಎಲ್ಲ ಶುದ್ಧತೆ ನಡೆದಿದೆ. ಹೌದಾ? ನಮ್ಮ ವಚನದಲ್ಲಿ ಹೇಳಿದೆ, ಉಳ್ಳವರು ಶಿವಾಲಯವನ್ನು ಕಟ್ಟುವರು, ನಾನೇನು ಮಾಡಲಿಯ ಬಡವನಿಯ ಅಂತ ಹೇಳ್ತಾರೆ. ಅವಾಗ ವಚನಕಾರರು ಬಹಳ ಚೆನ್ನಾಗಿ ಹೇಳಿದ್ದಾರೆ, ನಿನ್ನ ಒಂದು ದೇಹವನ್ನೇ ದೇಗುಲವಾಗಿ ಕಾಲುಗಳನ್ನ ಕಂಬ, ಅಂದ್ರೆ ದೇವಸ್ಥಾನವನ್ನ ಯಾವ ರೀತಿ ಶುದ್ಧವಾಗಿ ಇಟ್ಕೊಳ್ತೀವಿ, ನಾವು ಕೂಡ ನಮ್ಮ ಮನಸ್ಸನ್ನ ಅಷ್ಟೇ ಶುದ್ಧವಾಗಿ ಇಟ್ಕೋಬೇಕು. ನಮ್ಮ ವಿಚಾರಗಳು ಶುದ್ಧವಾಗಿರ್ಬೇಕು. ನಾವು ಮಾಡುವಂತಹ ಆಚಾರಗಳು ಕೂಡ ಅದೇ ರೀತಿ ಶುದ್ಧವಾಗಿದ್ರೆ ಅವಾಗ ಒಂದು ಉತ್ತಮ ಸಮಾಜವನ್ನ ಕಟ್ಟಿ ಆ ಸಮಾಜ ಕೂಡ. ಈಗ ನಾವೇನು ನೋಡ್ತಾ ಇದ್ದೀವಿ, ಸಾಕಷ್ಟು ನನಗೆ ಆತಂಕ ಆಗೋದು ಏನು ಅಂದ್ರೆ ಆನ್ಲೈನ್ ಗೇಮಿಂಗ್ ಬಗ್ಗೆ. ಎಲ್ಲ ಯಂಗ್ಸ್ಟರ್ಸ್ ಹೋಗಿದೆ ನಿಮಗೆ, ಎಷ್ಟೋ ಕುಟುಂಬದಲ್ಲಿ ಗಂಡು ಮಕ್ಕಳು ಆನ್ಲೈನ್ ಗೇಮಿಂಗ್ ಕೋಟಿಗಟ್ಟಲೆ ಆಸ್ತಿ ಇರುತ್ತೆ. ಬಟ್ ಆನ್ಲೈನ್ ನಲ್ಲಿ ಬೇರೆ ಬೇರೆ
ಆಟಗಳನ್ನ ಆಟ ಆಡಿ ಜೂಜಾಟ, ಅದು ಆನ್ಲೈನ್ ಗೇಮಿಂಗ್, ಅದರಲ್ಲಿ ದುಡ್ಡಿರುವಂತಹ ಸಂಬಳನ ಅದಕ್ಕೆ ಹಾಕ್ತಾ ಇದ್ದಾರೆ. ಅದೊಂದು ಚಟ. ಒಂದ್ಸಲ 2 ಸಲ ಗೆಲ್ತಾರೆ, ಅದಾದ ನಂತರ ಸೋತಾ ಹೋಗ್ತಾರೆ, ಸಾಲದ ಹೊರೆ ಆಗುತ್ತೆ. ಈಗ ಹೆಣ್ಮಕ್ಳು ಬರ್ತಾರೆ ನಮ್ಮ ಹತ್ರ ಆಫೀಸಿಗೆ, ಮೇಡಮ್ ಈ ರೀತಿಯಂತಹ ಸಮಸ್ಯೆ ಇದೆ, ಎಲ್ಲಾ ರೀತಿಯಲ್ಲಿ ನನ್ನ ಗಂಡ ಸರಿ ಇದ್ದಾರೆ, ಆದ್ರೆ ಇದು ಆನ್ಲೈನ್ ಗೇಮಿಂಗ್ ಮಾಡಿಕೊಂಡು ಇರುವಂತಹ ದುಡ್ಡನ್ನೆಲ್ಲ ಅದಕ್ಕೆ ಹಾಕ್ತಾ ಇದ್ದಾರೆ ಅಂತ. ಇಲ್ಲಿ ಸಾಕಷ್ಟು ಜನ ಯುವಕರಿದ್ದೀರಾ. ಸೊ ನೀವು ಕೂಡ ಒಬ್ಬ ಪ್ರಜ್ಞಾವಂತ ಜವಾಬ್ದಾರಿಯುತವಾದ ನಾಗರಿಕರಾಗಿ ಇರ್ಲಿ. ನಿಮ್ಮ ತಾಯಿ ಮನೆ ಆಯ್ತು, ಮತ್ತೆ ಮದುವೆ ಆದ್ಮೇಲೆ ಒಬ್ಬ ಮಡದಿಯ ಜವಾಬ್ದಾರಿ ಕೂಡ ನಿಮ್ಮ ಮೇಲಿರುತ್ತೆ. ಆದ್ರಿಂದ ಇದು ಆನ್ಲೈನ್ ಗೇಮಿಂಗ್ ಅನ್ನೋದನ್ನ ಒಂದು ಚಟವಾಗಿ ಮಾಡ್ಕೊಂಡ್ಬಿಟ್ಟು ಅದರಲ್ಲಿ ದುಡ್ಡು ಪಡ್ಕೊಂಡು ಒಂದು ಸಂಸಾರವನ್ನು ಒಡೆಯುವಂತಹ ಕೆಲಸ ಆಗ್ಬೇಕು ಅಂತ ನಾನು ಕೂಡ ಈ ವೇದಿಕೆ ಮೂಲಕ ನಿಮ್ಮೆಲ್ಲರಲ್ಲಿ ಕೇಳ್ಕೊಳ್ತೀನಿ. ಅದು ಒಂದು ಚಟ ಆಗುವ ಮುಂಚೆನೆ ನೀವೇ ಯೋಚನೆ ಮಾಡಿಬಿಟ್ಟು ಅದರಲ್ಲಿ ಮುಂದುವರಿಬೇಡಿ ಅಂತ ನಾನು ಕೇಳ್ಕೊಳ್ತೀನಿ. ಆಮೇಲೆ ಇನ್ನೊಂದು ಸೂಚನೆ ನಾನು ಹೇಳಿ ಬಯಸ್ತೀನಿ, ಎಲ್ಲ ಹೆಣ್ಮಕ್ಳಿಗೆ ಸೇರಿದಿರ, ನಮ್ಮ ಸರ್ಕಾರದಿಂದ ಗರ್ಭಕೋಶದ ಕ್ಯಾನ್ಸರ್ಗೆ ಈಗಾಗಲೇ ವ್ಯಾಕ್ಸಿನೇಷನ್ ಕೊಡ್ತಾ ಇದ್ದಾರೆ. PHC ನಲ್ಲಿ, ಆಮೇಲೆ CHCಗಳಲ್ಲಿ, ಆಮೇಲೆ ದಾವಣಗೆರೆಯಲ್ಲಿರುವಂತಹ ಡಿಸ್ಟ್ರಿಕ್ಟ್ ಆಸ್ಪತ್ರೆ, ಚಿಕ್ಕೇರಿ ಆಸ್ಪತ್ರೆಯಲ್ಲೂ ಕೂಡ ವ್ಯಾಕ್ಸಿನೇಷನ್ ಲಭ್ಯ ಇದೆ. ಅದರಿಂದ 9 ರಿಂದ 14 ವರ್ಷದ ಹೆಣ್ಮಕ್ಳಿಗೆ ದಯವಿಟ್ಟು ನೀವು ಈ ವ್ಯಾಕ್ಸಿನೇಷನ್ ಕೊಟ್ಟರೆ ಅವರಿಗೆ ಗರ್ಭಕೋಶ ಕ್ಯಾನ್ಸರ್ ಬರದೇ ಇರೋ ಹಾಗೆ ನೀವು ಅವರನ್ನ ತಡೆಗಟ್ಟಬಹುದು. ಆದ್ರಿಂದ ಎಲ್ಲ ತಾಯಂದ್ರು, ಆಮೇಲೆ ಅಮ್ಮಂದ್ರು, ಅಜ್ಜಿಗಳಿದ್ದೀರಾ, ದಯವಿಟ್ಟು ಹೆಣ್ಮಕ್ಳನ್ನ ಕರ್ಕೊಂಡು ಹೋಗಿ ಈ ವ್ಯಾಕ್ಸಿನೇಷನ್ ಕೊಡಿಸ್ರಿ. ನಾವು ಎಲ್ಲ ತಗೊಂಡಿದ್ದೀವಿ, ನಮ್ಮ ಎಲ್ಲ ಮೊಮ್ಮಕ್ಕಳು ತಗೊಂಡಿದ್ದಾರೆ, ನಮ್ಮ ಸಂಸ್ಥೆಯಲ್ಲಿ ಓದ್ತಾ ಇರುವಂತಹ ಎಲ್ಲ ಸ್ಟೂಡೆಂಟ್ಸ್ ಅವರು ಕೂಡ ತಗೊಂಡಿದ್ದಾರೆ. ಆದ್ರಿಂದ ನಿಮಗೆ ಏನೇ ತಪ್ಪು ಮಾಹಿತಿ ಬರ್ತಾ ಇದ್ರೆ ಇದರಿಂದ ಆರೋಗ್ಯ ಸಮಸ್ಯೆ ಆಗುತ್ತೆ, ಮುಂದೆ ಅವಳು ತಾಯ್ತನದಿಂದ ವಂಚಿತರಾಗ್ತಾಳೆ ಅಂತ ಏನೇ ಕಿವಿ ಮಾತಿದ್ರೆ ಅದರಲ್ಲಿ ಏನು ನಿಜಾಂಶ ಇಲ್ಲ. ಅದನ್ನ ದಯವಿಟ್ಟು ನಂಬೇಡ್ರಿ. ಸೊ ಎಲ್ಲ ತಲೆ ಹಾಕ್ತಾ ಇರಲಿಲ್ಲ ಹೆಣ್ಮಕ್ಳು, ದಯವಿಟ್ಟು ಈ ವ್ಯಾಕ್ಸಿನೇಷನ್ ತಗೊಳ್ಳಿ, ಆನ್ ಪ್ರಯಾರಿಟಿ, ಆದ್ಯತೆ ಮೇಲೆ ತಗೊಳ್ರಿ. ಆಮೇಲೆ ಇವತ್ತಿನ ಕಾರ್ಯಕ್ರಮ ಬಹಳ ಚೆನ್ನಾಗಿ ಎಲ್ಲ ಕಮಿಟಿನವರು, ಗ್ರಾಮಸ್ಥರು ಸುಸಜ್ಜಿತವಾದ ದೇವಸ್ಥಾನ ಕಟ್ಟಿದ್ದೀರಾ. ಇದೇ ರೀತಿ ನಾವು ಕೂಡ ದೇವರಲ್ಲಿ ಮತ್ತೆ ನಮ್ಮ ಗುರು ಹಿರಿಯರಲ್ಲಿ ಗೌರವ ಭಕ್ತಿ ಇಂದ ನಡ್ಕೊಂಡು ಹೋಗಿ ಸಮಾಜದಲ್ಲಿ ಒಬ್ಬ ಉತ್ತಮ ನಾಗರಿಕರಾಗಿ ಕೆಲಸ ಮಾಡುವಂತೆ ಆಗಲಿ ಅಂತ ಹೇಳಿ, ಈ ವರ್ಷ ಉತ್ತಮ ಮಳೆ ಆಗಲಿ, ಬೆಳೆ ಆಗಲಿ, ನಮ್ಮ ರೈತ ಬಾಂಧವರು ಸಮೃದ್ಧಿಯಾಗಿರಲಿ ಅಂತ ಹೇಳಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಶುಭಾಶಯಗಳು ಹೇಳಿ ಗುರುಗಳಿಗೆ ವಂದಿಸುತ್ತಾ ನನ್ನ ಮಾತು